ಅಂದರೆ ಈ ಕಾರ್ಯಕ್ರಮದ ಥೀಮ್ ಗೇರು ಹಣ್ಣಿನ ಮೌಲ್ಯವರ್ಧನೆ ಬಗ್ಗೆ ಜನರಿಗೆ ನಿಜವಾಗಿ ಆಸಕ್ತಿ ಬಂದಿದೆ ಅನ್ನೋದು ಇದರಿಂದ ನಮ್ಗೆ ಗೊತ್ತಾಗ್ತಾ ಇದೆ. ನಾವು ವಿ ಆರ್ ಇನ್ ಕ್ರಾಸ್ ರೋಡ್ಸ್. ಅಂದರೆ ಕ್ಯಾಶು ಏನಾಗಿದೆ, ಮೊದಲಿಗೆ ಅಡಿಕೆ ಒಟ್ಟಿಗೆ ಪೈಪೋಟಿಯಲ್ಲಿತ್ತು. ಡಾಕ್ಟರ್ ಯದುಕುಮಾರ್ ಅವರೇ ಒಂದು ತುಲನಾತ್ಮಕವಾದ ವಿಶ್ಲೇಷಣೆ ಮಾಡಿದರು. ಮೊದಲ 10 ವರ್ಷ ನೋಡಿದರೆ ಅಡಿಕೆಗಿಂತ ಗೇರೆ ಲಾಭದಾಯಕ ಅಂತ ಹೇಳಿದರು. ಆದರೆ ಬರ್ತಾ ಬರ್ತಾ ಏನಾಯಿತು, ಅಡಿಕೆ ಬೆಲೆ ಜಾಸ್ತಿ ಆಗ್ತಾ ಹೋಯಿತು. ಹಾಗೆ ರಬ್ಬರ್ನ ಬೆಲೆ ಕೂಡ ಸ್ವಲ್ಪ ಜಾಸ್ತಿ ಆಯಿತು. ಗೇರು ಬೆಳೆ ಸ್ಥಿರವಾಗಿದ್ದು ಕಡಿಮೆ ಆಗಲಿಕ್ಕೆ ಶುರುವಾಯಿತು. 1 ವರ್ಷ ಅಂತೂ ನಾವು 80-90 ರೂಪಾಯಿಗೂ ಮಾರಿದ್ದಿದೆ. ಆದರೆ ಈಗ ಬರ್ತಾ ಬರ್ತಾ ಏನಾಗ್ತಾಯಿದೆ, ಗೋಡಂಬಿಯ ಬೆಲೆ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ರೈತರು ಒಂದು 200 ರೂಪಾಯಿ ಆದರೂ ಬೇಕಂತ ಇದ್ದಾರೆ. 200 ರೂಪಾಯಿವರೆಗೆ 1 ವರ್ಷದಲ್ಲಿ ಹೋಗಿತ್ತು. ಸುಮಾರು ಒಂದು 7-8 ವರ್ಷದ ಹಿಂದೆ ಅನಿಸ್ತದೆ ನಾನು ತಿಳಿದ ಹಾಗೆ. ಅದ ನಂತರ ಆ ಮಟ್ಟಕ್ಕೆ ಹೋಗಲಿಲ್ಲ. ಬಟ್ ಈಗ ಒಂದು 150-160 ಇದರಲ್ಲಿ ಸ್ಥಿರ ಆಗಿದೆ. ಆದರೆ ಇತ್ತೀಚೆಗೆ ಈ ಇರಾನ್ ಇಸ್ರೇಲ್ ಸಂಘರ್ಷದಿಂದಾಗಿ, ಹಾಗೆ ಕೆಲವೊಂದು ಆಫ್ರಿಕಾ ದೇಶದ ಕೆಲವೊಂದು ನಿಲುವಿನಿಂದಾಗಿ ಕಚ್ಚಾ ಬೀಜ ನಮಗೆ ತಲುಪ್ತಾ ಇಲ್ಲ. ವಿ ಆರ್ ನಾಟ್ ಗೆಟಿಂಗ್ ಇನಫ್ ಸಪ್ಲೈ ಆಫ್ ರಾ ನಟ್ಸ್ ಫ್ರಮ್ ಆಫ್ರಿಕನ್ ಕಂಟ್ರೀಸ್ ಬಿಕಾಸ್ ಆಫ್ ದಿ ಪಾಲಿಸೀಸ್ ಆಫ್ ಆಫ್ರಿಕನ್ ಗೌರ್ಮೆಂಟ್ ಆ್ಯಂಡ್ ಸಬ್ಸಿಕ್ವೆಂಟ್ ವಾರ್ ದಟ್ಸ್ ಹ್ಯಾಪನಿಂಗ್. ಹಾಗಾಗಿ ಈ ವರ್ಷ ಸ್ವಲ್ಪ ಆಶಾದಾಯಕವಾಗಿದೆ ಬೆಲೆ. ಆದರೆ ಹವಾಮಾನ ವೈಪರೀತ್ಯದಿಂದಾಗಿ ಕೆಲವೊಂದು ಕಡೆ ಹೂಗೊಂಚಲು ಒಣಗಿದ್ದನ್ನು ನಾವು ಕೇಳಿದ್ದೇವೆ. ಈ ವರ್ಷ ಚಹಾ ಸೊಳ್ಳೆ ಬಾಧೆ ಕಡಿಮೆ ಇದೆ, ನಮ್ಮ ಭಾಗದಲ್ಲಿ ಅಷ್ಟಿಲ್ಲ. ಆದರೆ ಹವಾಮಾನ ವೈಪರೀತ್ಯದಿಂದಾಗಿ ಬೆಳೆ ಕಡಿಮೆ ಆಗಿರೋದನ್ನು ನಾವು ಕೇಳಿದ್ದೇವೆ. ಅದು ದಕ್ಷಿಣ ಕನ್ನಡ ಇರ್ಬೋದು. ಆದರೆ ನಿಮ್ಮ ಚಿತ್ರದುರ್ಗ ಭಾಗದಲ್ಲಿ ಬೆಳೆ ಚೆನ್ನಾಗಿ ಬರ್ತಾಯಿದೆ ಅಂತ ರೈತರು ಹೇಳಿದರು ಬಂದವರು. ಹಾಗೆ ಹವಾಮಾನ ವೈಪರೀತ್ಯಕ್ಕೆ ಇದು ಸಹಿಷ್ಣು ಬೆಳೆ ಅನ್ನೋದನ್ನು ಒಂದು ಮುಂಚಿನ ಕಲ್ಪನೆ ಇತ್ತು. ಈಗ ಹಾಗಿಲ್ಲ. ಇದು ಬಹಳ ಸೆನ್ಸಿಟಿವ್ ಕ್ರಾಪ್. ಆದರೆ ಹವಾಮಾನ ವೈಪರೀತ್ಯ ಆದಾಗ ಯಾವ ಒಂದು ಪರಿಣಾಮಕಾರಿಯಾದ ಮುನ್ಸೂಚನಾ ಕ್ರಮಗಳು ನಾವು ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಸಂಶೋಧನೆ ನಡೀತಾ ಇದೆ. ಇನ್ನೂ ನಡಿಬೇಕಾಗಿದೆ, ಮುಂದುವರಿಯಬೇಕಾಗಿದೆ. ಅಂದರೆ ಈಗ ಇಬ್ಬನಿ ಬಿದ್ದಾಗ ನೀವು ಮಂಜು ಬರ್ತದೆ, ಮಂಜು ಬಂದ ನಂತರ ಏನಾಗ್ತದೆ, 3-4 ದಿನ ಮಂಜು ಬಂದ ನಂತರ ಹೂಗೊಂಚಲೇ ಒಣಗ್ತಾ ಇದೆ. ಇದಕ್ಕೇನಿರ್ಬೋದು? ಅದಕ್ಕೆ ಯಾವುದಾದ್ರೂ ರೋಗ ಬಾಧೆ ಇದೆಯಾ? ರೋಗ ಬಾಧೆ ಬಂದು, ಯಾಕಂದರೆ ಉಷ್ಣಾಂಶದಲ್ಲಿ ವ್ಯತ್ಯಾಸ ಆಗ್ತದೆ, ಅದರಲ್ಲಿ ಸ್ವಲ್ಪ ನೀರಿನಂಶ ಇರ್ತದೆ ಹೂವಲ್ಲಿ, ಯಾವುದಾದ್ರೂ ಶಿಲೀಂಧ್ರ ಬರ್ತಾ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಸಂಶೋಧನೆ ಮಾಡ್ತಿದ್ದೀವಿ. ಅದರಲ್ಲಿ ಒಂದು ಸ್ವಲ್ಪ ನಮಗೆ ಕೆಲವೊಂದು ವಿಚಾರ ತಿಳಿದಿದೆ. ಸೊ ಯಾವುದನ್ನು ಮುಂದಿನ ದಿನಗಳಲ್ಲಿ ಯಾವ ಔಷಧಿ ಹೊಡೆದ್ರೆ ಮಂಜು ಬಂದ ಕೂಡಲೇ ನಾವು ಹೊಡೆಯುವಂಥ ಔಷಧಿ ಯಾವುದು ಅಂತ ನೋಡಿ ತಿಳಿದು ಶಿಫಾರಸು ಮಾಡುವ ಹಂತಕ್ಕೆ ಬರಲಿದ್ದೇವೆ. ಹಾಗೆ ಇನ್ನೊಂದು, ಈ ಚಹಾ ಸೊಳ್ಳೆಗೂ ಕೂಡ ಇಕೋ ಫ್ರೆಂಡ್ಲಿ ಮ್ಯಾನೇಜ್ಮೆಂಟ್ ಅಂತ ಎಲ್ಲ ಕಡೆ ಎಲ್ಲರೂ ಕೇಳ್ತಾ ಇದ್ದಾರೆ. ಅದಕ್ಕೆ ಕೂಡ ಆ ನಿಟ್ಟಿನಲ್ಲಿ ಕೂಡ ನಮ್ಮ ವಿಜ್ಞಾನಿಗಳು ಸಂಶೋಧನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಫಿರಮೋನ್ ಟೆಕ್ನಾಲಜಿಯಿಂದ ಅದನ್ನು ಹೇಗೆ ನಿರ್ವಹಣೆ ಮಾಡೋದು ಅನ್ನೋದ್ರ ಬಗ್ಗೆ ಸದ್ಯದಲ್ಲೇ ನಮ್ಮ ಒಂದು ಇದು ಬರಲಿಕ್ಕಿದೆ, ಪ್ಯಾಕೇಜ್ ಬರಲಿಕ್ಕಿದೆ 1-2 ವರ್ಷದಲ್ಲಿ. ಹಾಗೆ ಬೇಸಾಯದಲ್ಲಿ ಕೂಲಿ ಖರ್ಚನ್ನು ತಗ್ಗಿಸಲಿಕ್ಕೆ ಹಣ್ಣಿಂದ ಬೀಜ ಬಿಡಿಸೋದು ಒಂದು ತ್ರಾಸದಾಯಕವಾದ ಒಂದು ಕೆಲಸ. ಒಬ್ಬ ವ್ಯಕ್ತಿ 1 ಗಂಟೆಗೆ 10-12 kg ಬಿಡಿಸ್ಬೋದಾಗಿದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ವಿಜ್ಞಾನಿಗಳಾದ ಡಾಕ್ಟರ್ ಮಂಜುನಾಥ್ ಮತ್ತು ಸಂಗಡಿಗರು ಆಟೋಮ್ಯಾಟಿಕ್ 3-in-1 ನಟ್ ಸೆಪರೇಟರ್ ಅಂತ ಒಂದು ಮಾಡಿದ್ದಾರೆ. ಅದರಲ್ಲಿ ಏನಾಗ್ತದೆ, ಹಣ್ಣಿಂದ ಬೀಜ ಬಿಡಿಸ್ತದೆ, ಒಂದು ಕಡೆಯಲ್ಲಿ ಬೀಜ ಬರುತ್ತೆ, ಇನ್ನೊಂದು ಕಡೆಯಲ್ಲಿ ಹಣ್ಣಿನ ಪಲ್ಪ್ ಬರ್ತದೆ, ಮತ್ತೊಂದು ಕಡೆಯಲ್ಲಿ ಜ್ಯೂಸ್ ಬರ್ತದೆ. ಹಾಗಾಗಿ ನಿಮ್ಮ ರಸದ ಜ್ಯೂಸ್ನ ಮೌಲ್ಯವರ್ಧನೆಗೂ ಅವಕಾಶ ಸಿಗ್ತದೆ, ಜ್ಯೂಸ್ ವೇಸ್ಟ್ ಆಗೋದಿಲ್ಲ. ಮತ್ತು ಬೀಜ ಕೂಡ ನಿಮಗೆ 1 ಗಂಟೆಯಲ್ಲಿ 300 kgಯಷ್ಟು ಬೀಜವನ್ನು ಬಿಡಿಸ್ಬೋದಾಗಿದೆ. ಸೊ ಇವೆಲ್ಲ ತಂತ್ರಜ್ಞಾನ ಬರ್ತಾಯಿದೆ. ಹಾಗೆ PCKಯಲ್ಲಿ ನಾವು ನೋಡಿದ್ವಿ, ಕ್ಲಾರಿಫೈಡ್ ಜ್ಯೂಸ್, ನಮ್ಮ ಸಜೀವನ್ ಅವರು ಇವತ್ತು ಕುಡಿದು ನೋಡಿದ್ವಿ, ತುಂಬ
ರುಚಿಕರವಾಗಿದೆ. ಅದಕ್ಕೆ ಯಾವುದೇ ಒಂದು ಸಕ್ಕರೆ ಅಂಶ ಹಾಕಿಲ್ಲ, ಯಾವುದೇ ಬಣ್ಣ ಹಾಕಿಲ್ಲ, ಯಾವುದೇ ಬೇರೆ ಪ್ರಿಸರ್ವೇಟಿವ್ ಹಾಕಿಲ್ಲ. ಸೊ ಆ ಥರದ ಉತ್ಪನ್ನಗಳು ಹೆಚ್ಚೆಚ್ಚು ಬಂದರೆ ಜನರಿಗೆ ಈಗ ಏನಾಗ್ತಿದೆ, ಈಗಿನ ನಮ್ಮ ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಹೇಳ್ತಾರೆ ಭಾರತವನ್ನು. ಹಾಗಾಗಿ ಯಾವುದೇ ಸಕ್ಕರೆ ಅಂಶ ಹಾಕದ ಪದಾರ್ಥ ಇದ್ದರೆ ಅದಕ್ಕೆ ಖಂಡಿತವಾಗಿ ಮಾರ್ಕೆಟಿಂಗ್ ಇದೆ. ಆದರೆ ನಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿ ನಮ್ಮಲ್ಲಿಲ್ಲ. ಎಷ್ಟೊಂದು ಪ್ರಾಡಕ್ಟ್ ಬರ್ತಾ ಇದೆ, ಮಾರ್ಕೆಟ್ನಲ್ಲಿ ಕಾಣಲಿಕ್ಕೆ ಸಿಗ್ತಾಯಿದೆ. ಜನ ಮಾಡಲಿಕ್ಕೆ ತಯಾರಿದ್ದಾರೆ, ಮಾಡಿದ ನಂತರ ಮಾರೋದೆಲ್ಲಿಗೆ ಕೇಳ್ತಾ ಇದ್ದಾರೆ. ಅದಕ್ಕೆ ಈಗ ನಮ್ಮ ಕ್ಯಾಶ್ಯೂ ಮಿಷನ್ ಅಂತ ಬರ್ತಾ ಇದೆ. ಅದರಲ್ಲಿ ಬಹುತೇಕ ಈ ರೈತ ಉತ್ಪಾದಕ ಸಂಸ್ಥೆಗಳು ಗೇರು ಹಣ್ಣಿನ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಿ ಅದನ್ನು ಮಾರ್ಕೆಟಿಂಗ್ ಮಾಡಲಿಕ್ಕೆ ಸಹಕಾರ ಅದರಲ್ಲಿ ಸಿಗ್ಬೋದು, ಧನ ಸಹಾಯ ಸಿಗ್ಬೋದು ಅನ್ನೋದು ನಮ್ಮೆಲ್ಲರ ಒಂದು ಆಸೆ. ಹಾಗೆ ಬ್ರ್ಯಾಂಡಿಂಗ್ ಕೂಡ ಭಾಳ ಇಂಪಾರ್ಟೆಂಟ್. ಈಗ ನಮ್ಮ ಬನಾನಾ ಡೈರೆಕ್ಟರ್ ಹೇಳಿದರು, ಕ್ಯಾಂಪ ಅದು ನಿಮಗೆ ಬೇಕಾಗಿಲ್ಲ, ಏನು ಸೀದಾ ಮಾರ್ಕೆಟ್ಗೆ ಹೋಗ್ತೀರಿ, ತೊಗೊಳ್ತೀರಿ, ಬರ್ತೀರಿ. ಕೋಕೋ ಕೋಲಾ, ಪೆಪ್ಸಿ, ಯಾಕೆ ಅದಕ್ಕೆ ಅಮಿತಾಬ್ ಬಚ್ಚನ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಹೀರೋಯಿನ್ಸ್ ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅದೇ ಥರ ನಮ್ಮ ಕ್ಯಾಶ್ಯೂ ಆ್ಯಪಲ್ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ಗೆ ಬ್ರ್ಯಾಂಡ್ ಅಂಬಾಸಡರ್ಸ್ ಬೇಕಾಗಿದೆ. ಬ್ರ್ಯಾಂಡ್ ಅಂಬಾಸಡರ್ಸ್ಗೆ ಅಡ್ವರ್ಟೈಸ್ಮೆಂಟ್ ಚಾರ್ಜಸ್ಗೆ ದುಡ್ಡು ಕೊಡಲಿಕ್ಕೆ ನಮ್ಮ ಕೈಗಾರಿಕೋದ್ಯಮಿಗಳಲ್ಲಿ ಎಲ್ಲರೂ ಸಣ್ಣ ಮಟ್ಟದವರಿದ್ದಾರೆ. ಹಾಗಾಗಿ ಅವರಲ್ಲಿ ಅದಕ್ಕೋಸ್ಕರ ಈಗ ನಿಮ್ಮ ರಿಲಯನ್ಸ್ ಅಂತ ಕಂಪ್ನಿಗಳು ತೊಗೊಂಡ್ರೆ ಅವರಲ್ಲಿ ದುಡ್ಡಿರ್ತದೆ ಅಂಥ ಸ್ಟಾರ್ ಕ್ಯಾಂಪೇನರ್ಸನ್ನು ತೊಗೊಂಡು ಮಾಡ್ಬೋದು. ಬಟ್ ಇದನ್ನು ಜನರಿಂದ ಜನರಿಗೆ ಈ ಒಂದು ನಮ್ಮ ಪ್ರಾಡಕ್ಟ್ಸ್ನ ರುಚಿ ಹಾಗೂ ಆರೋಗ್ಯಯುತವಾದ ಒಂದು ಪ್ರಾಡಕ್ಟ್ ಅನ್ನೋದು ಗೊತ್ತಾದರೆ ಬಾಯಿಂದ ಬಾಯಿಗೆ ಹೋಗಿ ಇದು ಬೆಳಿಬೇಕಾದಂಥ ಪರಿಸ್ಥಿತಿ ಈಗ ಇದೆ. ಹಾಗೆ ಇವತ್ತಿನ ಈ ಒಂದು ಮೌಲ್ಯವರ್ಧಿತ ವಿಷಯದ ಬಗ್ಗೆ ನೀವು ಬೆಳಗ್ಗೆ ಹಲವಾರು ಪ್ರಾಡಕ್ಟ್ಗಳನ್ನು ರುಚಿ ನೋಡಿರ್ಬೋದು, ಮತ್ತು ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನೋಡಿರ್ತೀರಿ. ಸೊ ಇವೆಲ್ಲವನ್ನು ಆಸಕ್ತರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಲೈಸೆನ್ಸಿಂಗ್ ಮಾಡಲಿಕ್ಕೆ ನಮ್ಮ ಸಂಸ್ಥೆಯಿಂದ ನಾವು ತಯಾರಿದ್ದೇವೆ. ಹಾಗೆ ಹೇಗೆ ಮಾಡ್ಬೋದು ಅನ್ನೋದನ್ನು ಎಲ್ಲ ಟ್ರೈನಿಂಗ್ ಕೊಟ್ಟೇ ಕೊಡ್ತಾರೆ ಒಂದು ಲೈಸೆನ್ಸಿಂಗ್ ತೊಗೊಂಡ್ಮೇಲೆ. ಮತ್ತು KVK ಅವರು ಇದನ್ನು ಆದಷ್ಟು ರೈತರಿಗೆ ಪ್ರಚಾರಪಡಿಸಬೇಕು. ಹಾಗೆ ಉದ್ಯಮಿಗಳು, ಸಣ್ಣ ಮಟ್ಟದ ಉದ್ಯಮಿಗಳು ಅವರವರ ಜ್ಯೂರಿಸ್ಟಿಕ್ಷನಲ್ಲಿ ಯಾರಿದ್ದಾರಲ್ಲ ಫುಡ್ ಪ್ರಾಡಕ್ಟ್ಸ್ ಮಾಡೋರು, ಅವ್ರಿಗೆ ಹೇಳಬೇಕು ಗೇರು ಹಣ್ಣಿನಿಂದ ಇಂಥ ಮೌಲ್ಯವರ್ಧಿತ ಇದನ್ನು ತಯಾರಿಸ್ಬೋದು. ಗದಗ KVKಯಲ್ಲಿ ಒಂದು ಸ್ಟಾಲ್ ಇದೆ, ನಾವು ನೋಡಿದ್ದೀನಿ. ಎಲ್ಲ ಮೌಲ್ಯವರ್ಧಿತ ಮಿಲೆಟ್ ಬೇಸ್ಡ್ ಪ್ರಾಡಕ್ಟ್ಸ್ ಇದೆ. ಆಮೇಲೆ ನಿಮ್ಮ ಇದು ಫಿಲ್ಟರ್ಡ್ ಆಯಿಲ್ ಇದೆ. ಸೊ ಆ ಥರದಲ್ಲಿ ನಿಮ್ಮ ಆ ಶೋಕೇಸ್ನಲ್ಲಿ ಈ ಪ್ರಾಡಕ್ಟ್ಸ್ ಕೂಡ ಬರಬೇಕು. ಅವ ನಿಮ್ಮ ಹೈವೇನಲ್ಲಿದೆ, ಅದು ತುಂಬ ಜನ ಬಂದು ಹೋದಾಗ ಅವ್ರಿಗೆ ಗೊತ್ತಾ, ಬಾಯಿಂದ ಬಾಯಿಗೆ ವಿಷಯ ಹೋಗಿ ಇದರ ಬಗ್ಗೆ ಜನರಿಗೆ ಆಸಕ್ತಿ ಬರಬೇಕು, ಕ್ಯೂರಿಯಾಸಿಟಿ ಬರಬೇಕು. ಆವಾಗ ಮೌಲ್ಯವರ್ಧಿತ ಇದನ್ನು ಉತ್ಪನ್ನವನ್ನು ತಯಾರಿಸುವ ಸಣ್ಣ ಉದ್ಯಮಿಗಳಿಗೆ ಖಂಡಿತ ಅವಕಾಶ ಸಿಕ್ಕಿ ಅವರು ದೊಡ್ಡ ಉದ್ಯಮಗಳಾಗೋದ್ರಲ್ಲಿ ಯಾವುದೇ ಸಂಶಯ ಮುಂದೆ ಇರಲಿಕ್ಕಿಲ್ಲ. ಹಾಗೆ ಹೆಚ್ಚೆಚ್ಚು ಸಣ್ಣ ಉದ್ಯಮಗಳು ಒಂದೊಂದು ನಿಮ್ಮ KVK ಜ್ಯೂರಿಸ್ಟಿಕ್ಷನ್ನಲ್ಲಿ ಬಂದರೆ ಅಲ್ಲಿಗೆ ನಮ್ಮ ಈ ಒಂದು ಪ್ರಯತ್ನ ಹೆಚ್ಚಿನ ಅಂಶ ಸಾಕಾರ ಆದಾಗೆ. ಸೊ ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಇದಕ್ಕೆ ಮುತುವರ್ಜಿ ವಹಿಸಿ ಈ ಮೌಲ್ಯವರ್ಧನೆ ಬಗ್ಗೆ ಆಸಕ್ತಿ ತೋರಿಸಿ. ಇದರಿಂದ ಒಂದು ಮೌಲ್ಯವರ್ಧಿತ ಈಗ ₹5 kg ಆ್ಯಪಲ್ ಅಂತ ಹೇಳಿದ್ರಿ, ಅದರಲ್ಲೇ ನೀವು 1 kg ರಸ ತೆಗೆದ್ರೆ 1 kg ಆ್ಯಪಲಿಂದ ನಿಮಗೊಂದು 600 ml ಆದರೂ ಸಿಗ್ತದೆ. 600 ml ನೀವು ಕ್ಲಾರಿಫೈಡ್ ಜ್ಯೂಸಾಗಿ ಮಾಡಿದಾಗ ಆ ಜ್ಯೂಸು ಒಂದು ಗ್ಲಾಸಿಗೆ ಎಷ್ಟಕ್ಕೆ ಮಾರ್ತಾರೆ ಅದನ್ನು ನೋಡಿದಾಗ ಬರೀ ಆ್ಯಪಲ್ ಮಾರೋದಕ್ಕಿಂತ ಜ್ಯೂಸ್ ಮಾರೋದ್ರಲ್ಲಿ ಖಂಡಿತ ಲಾಭ ಇದೆ. ಹಾಗೆ ಮುಂದೆ ಈ ಪಾಲಿಸಿ ಲೆವೆಲ್ನಲ್ಲಿ ರೆಫ್ರಿಜಿರೇಟೆಡ್ ಕೋಲ್ಡ್ ಚೈನ್ ಬೇಕು. ಕೋಲ್ಡ್ ಚೈನ್ ಬೇಕೇ ಬೇಕು. ಹಣ್ಣನ್ನು ಅಲ್ಲಿ ನಮ್ಮ ಕೊಯ್ಲು ಮಾಡಿದ ನಂತರ ಜ್ಯೂಸ್ ತೆಗೆಯುವಂಥ ಒಂದು ಕಾರ್ಖಾನೆಗೆ ಹೋಗಬೇಕಾದ್ರೆ ಅಲ್ಲಿ ನಮ್ಮ ಕೋಲ್ಡ್ ಚೈನ್, ಈಗ ಹೇಗೆ ಹಾಲಿಗೆ ಕೋಲ್ಡ್ ಚೈನ್ ಇದೆಯಲ್ಲ ಅದೇ ಥರ ಕೋಆಪರೇಟಿವ್ ಮ್ಯಾನರಲ್ಲಿ ಅಮೂಲ್ ಬಂದ ಹಾಗೆ, ನಂದಿನಿ ಬಂದ ಹಾಗೆ ಗೇರಿಗೂ ಒಂದು ಆ ಥರ ಕೋಆಪರೇಟಿವ್ ಸಿಸ್ಟಮ್ ಬಂದರೆ ಖಂಡಿತ ಎಷ್ಟು ಉತ್ಪಾದನೆ ಆಗ್ತದೋ ಅಷ್ಟು ಕೂಡ ಗ್ರಾಹಕರ ಕೈಗೆ ಸೇರೋದರಲ್ಲಿ ಎರಡು ಮಾತಿಲ್ಲ ಅನ್ನೋದು ನನ್ನ ಒಂದು ನಂಬಿಕೆ, ಹಾಗೆ ನಮ್ಮೆಲ್ಲರ ಒಂದು ಆಶಯ. ಹಾಗಾಗಿ ಇಂದಿನ ದಿನಕ್ಕೆ ತಾವೆಲ್ಲ ನಮ್ಮ ಕರೆಗೆ ಹೋಗೊಟ್ಟು ಬೇರೆ ಬೇರೆ ಜಾಗದಿಂದ ಬಂದಿದ್ದೀರಿ, ಆಸಕ್ತಿ ತೋರಿದ್ದೀರಿ. ಈ ಆಸಕ್ತಿ ಹಾಗೆ ಮುಂದುವರಿಯಲಿ. ಹಾಗೆ ಹೆಚ್ಚಿನವರು ನವೋದ್ಯಮಿಗಳಾಗಿ ನಿಮ್ಮಲ್ಲಿ ಆದಂತಹ
ಗೇರು ಹಣ್ಣನ್ನು ಅದನ್ನು ವೇಸ್ಟ್ ಆಗಲಿಕ್ಕೆ ಬಿಡದೆ ಹೇಗೆ ಮೌಲ್ಯವರ್ಧನೆ ಮಾಡ್ಬೋದು ಅನ್ನೋದ್ರ ಕಡೆಗೆ ನಿಮ್ಮ ಗಮನ ಹರಿಸಿ ನಿಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳುವಂತಾಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು.